ಕ್ಷೇತ್ರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ, ಇನ್ನೇನು ಶತಮಾನ ಕಾಣ್ತಕ್ಕಂಥ ಶಾಲೆ. ಸುಮಾರು ವಿದ್ಯಾರ್ಥಿಗಳು ಆ ಶಾಲೆಯಿಂದ ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಅಂತಹ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ನಾವೆಲ್ಲ ಸ್ನೇಹಿತರು ಇಲ್ಲಿ ಇವತ್ತು ಸೇರಿದ್ದೀವಿ. 1994 ಮತ್ತು 95ನೇ ಸಾಲಿನಲ್ಲಿ ನಾವು ಅಲ್ಲಿ SSLC ಅಂದರೆ 10ನೇ ತರಗತಿ ಮುಗಿಸಿದ್ದೀವಿ. ಸೊ ಇವತ್ತಿಗೆ ಹೆಚ್ಚು ಕಡಿಮೆ 30 ವರ್ಷ ಆಯಿತು ಆ ಶಾಲೆಯಿಂದ ನಾವೆಲ್ಲ ಕಲಿತು ಹೊರಗೆ ಬಂದಿದ್ದೀವಿ. ನಾವೆಲ್ಲರೂ ಸಹ ನಮ್ಮ ಜೀವನವನ್ನು ಭಾಳ ಯಶಸ್ವಿಯಾಗಿ ಇವತ್ತು ಮುನ್ನಡೆಸ್ತಾ ಇದ್ದೀವಿ ಅಂತಂದರೆ ಆ ವಿದ್ಯಾಸಂಸ್ಥೆ ಕಾರಣ. ಮತ್ತು ಆ ವಿದ್ಯಾಸಂಸ್ಥೆಯಲ್ಲಿ ಕಲಿಸಿರ್ತಕ್ಕಂತಹ ಅನೇಕ ನಮ್ಮ ಶಿಕ್ಷಕರು ಕಾರಣ. ಸೊ ಶಿಕ್ಷಕರು ನಮಗೆಲ್ಲ ದಾರಿದೀಪರಾಗಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಸೊ ನಮ್ಮ ಆಚಾರ್ಯರಾಗಿರ್ತಕ್ಕಂತಹ ಗುರುಗಳಾಗಿರ್ತಕ್ಕಂಥ ಅವರ ಋಣವನ್ನು ತೀರಿಸಲಿಕ್ಕೆ ಅವರ ಕಿಂಚಿತ್ತು ಒಂದಿಷ್ಟು ಏನೋ ನಾವು ಗುರು ಕಾಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. 5/9/2025 ಅಂದರೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ದಿನದಂದೇ ನಾವು ಆ ಶಾಲೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇಲ್ಕಲ್ ಅಲ್ಲಿ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಸ್ನೇಹಿತರು ಸುಮಾರು ನಾವು ಕಲಿಯುವಾಗ ABCDEF 6 ತರಗತಿಗಳು ಒಟ್ಟಾಗಿ ನಡೀತಾ ಇತ್ತು. ಅದು 8, 9, 10 ಅಂದರೆ ಒಮ್ಮೆ ಆ ಶಾಲೆಯಲ್ಲಿ 18 ತರಗತಿಗಳು ಏಕಕಾಲಕ್ಕೆ ನಡೀತಾ ಇರತಕ್ಕಂಥದ್ದು. ಆ ರೀತಿ ಕಲಿತಂಥ ನಾವುಗಳು ಇವತ್ತೆಲ್ಲ 6 ತರಗತಿಗಳು ಒಟ್ಟಾಗಿ ಸೇರ್ತಾ ಇದ್ದೀವಿ. ಸುಮಾರು 250 ಸಂಖ್ಯೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವೆಲ್ಲ ಅಲ್ಲಿ ಕಲಿತಾ ಇದ್ವಿ. ಹೆಚ್ಚು ಕಡಿಮೆ 200ಕ್ಕೂ ಸಮೀಪನ ವಿದ್ಯಾರ್ಥಿಗಳು ಮತ್ತೆ 30 ವರ್ಷದ ನಂತರ ಸೇರ್ತಾ ಇದ್ದೀವಿ. ನಮಗೆ ಕಲಿಸಿರ್ತಕ್ಕಂಥ ಎಲ್ಲ ಗುರುಗಳು ಸಹ ಬರ್ತಾ ಇದ್ದಾರೆ. ಅವರೆಲ್ಲ ಬೇರೆ ಬೇರೆ ನಗರಗಳಲ್ಲಿ ಇವತ್ತು ವಾಸವಾಗಿದ್ದಾರೆ. ಎಲ್ಲರೂ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ನಮ್ಮ ಕರೆಗೆ ಹೋಗೊಟ್ಟು ಅವರು ಬರ್ತಾ ಇದ್ದಾರೆ. ನಾವು ಬಹಳ ಸಂತೋಷದಿಂದ ಅವರನ್ನು ಇಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಸೊ ಈ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಬಹುಶಃ ಕೆಲವು ವಿದ್ಯಾರ್ಥಿಗಳಿಗೆ ವಿಷಯ ಅಲ್ಲಿ ಏನೋ ಸಂಪರ್ಕದ ಕೊರತೆ ಆಗಿದ್ದರೂ ಸಹ ಈ ಒಂದು ಏನು ಮಾಧ್ಯಮದ ಮುಖಾಂತರವಾದರೂ ತಿಳಿದ ಮೇಲೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬನ್ನಿ. ಎಲ್ಲ ನಮ್ಮ ಗುರು ಹಿರಿಯರು ಸಹ ಬರಬೇಕು, ಪತ್ರಿಕಾ ಮಿತ್ರರು ಸಹ ಆ ದಿನ ಬರಬೇಕಂತ ಹೇಳಿ ವಿನಂತಿಸ್ಕೊತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಶಾಲೆ ಸುಮಾರು 1948ರಲ್ಲಿ ಆ ಕಟ್ಟಡವನ್ನು ಕಟ್ಟಿದ್ದಾರೆ. ಈಗಿರ್ತಕ್ಕಂಥ ಕಟ್ಟಡದಲ್ಲಿಯೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ಕಟ್ಟಡ ಭಾಳ ಒಳ್ಳೆಯ ಕಟ್ಟಡ ಇದೆ. ಇನ್ನೇನು ಸ್ವಲ್ಪ ದುರಸ್ತಿ ಇದೆ. ಆ ದುರಸ್ತಿ ಕಾರ್ಯವು ನಡೀಬೇಕು. ಮತ್ತು ಅನೇಕ ದಾನಿಗಳು ಅಲ್ಲಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ಅನೇಕ ಕೆಲಸಗಳು ಆಗಬೇಕಿದೆ. ಉದಾಹರಣೆಗೆ ಶಾಲಾ ಕಾಂಪೌಂಡ್ ಆಗಿರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಆಗಿರ್ಬೋದು, ಮೈದಾನ ಆಗಿರ್ಬೋದು, ಮತ್ತು ಇನ್ನೊಂದಿಷ್ಟು ಮೂಲಭೂತ ಸೌಕರ್ಯಗಳು ಆಗಬೇಕಿದೆ. ಈ ನಿಟ್ಟಿನಲ್ಲಿಯೂ ಸಹ ನಾವು 94-95ನೇ ಸಾಲಿನ ವಿದ್ಯಾರ್ಥಿಗಳು ಸಹ ನಮ್ಮ ಜೊತೆಗೆ ಇರ್ತೀವಿ. ಹಳೆಯ ವಿದ್ಯಾರ್ಥಿಗಳ ಸಂಘದ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲ ಸ್ನೇಹಿತರು ಆ ಶಾಲೆ ಏಳಿಗೆಯನ್ನು ಬಯಸ್ತಾ ಇದ್ದೀವಿ. ಸೊ ತಾವೆಲ್ಲ ವರದಿಗಾರರು ಮತ್ತು ಪತ್ರಿಕಾ ಮಿತ್ರರು ಸಹ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತೆಲ್ಲ ನಗರದ ಗಣ್ಯಮಾನ್ಯರಿಗೂ ಸಹ ಆಹ್ವಾನವನ್ನು ಈ ಮುಖಾಂತರ ನಾವು ನೀಡ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾವು ತಾವೆಲ್ಲ ಹಾರೈಸಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಮತ್ತು ಗುರುವಿನ ಗುಲಾಮನಾಗುವ ತನಕ ಸಿಗುವುದಯ್ಯ ಮುಕ್ತಿ, ದೊರಕದಯ್ಯ ಮುಕ್ತಿ ಎಂಬ ವಾಣಿಯೊಂದಿಗೆ ಈ ನಮ್ಮೆಲ್ಲ ಸ್ನೇಹಿತರು ನಾವು 94-95ನೇ ಸಾಲಿನಲ್ಲಿ ಕಲ್ತವರು. ಆವಾಗಿನ ಸ್ಟ್ರೆಂತು ಈಗಿನ ಸ್ಟ್ರೆಂತಿಗೆ ಹೋಲಿಕೆ ಮಾಡಿದ್ರಪ್ಪ ಅಂದ್ರೆ ಸರ್ಕಾರಿ ಶಾಲೆಯ ಗುಣಮಟ್ಟ ಎಲ್ಲಿ ಹೋಗಕತ್ತ ಅನ್ನೋದ್ರ ಬಗ್ಗೆ ಈ ವಿಶೇಷವಾಗಿ ಈಗಿನ ಒಂದು ಜನ್ರೇಷನ್ಗೆ ತಿಳಿಸಿಕೊಡೋಕ್ಕೆ ಮತ್ತು ಗುರುವಿನ ಬಗ್ಗೆ ಎಷ್ಟು ನಾವು ಕೆಲಸ ಮಾಡಿದ್ರು ಅದರ ಋಣ ತೀರ್ಸೋಕ್ಕಾಗಂಗಿಲ್ಲ ಅನ್ನೋದ್ರ ಸಲುವಾಗಿ ಈ ಗುರುವಂದನಾ ಕಾರ್ಯಕ್ರಮವನ್ನು ಇದೇ ದಿನಾಂಕ ಬರುವ ಸೆಪ್ಟೆಂಬರ್ 6ನೇ ತಾರೀಕಿಗೆ ನಮ್ಮದು ವಾರ್ಷಿಕೋತ್ಸವ 5ನೇ ತಾರೀಕಿಗೆ
ಹಮ್ಮಿಕೊಂಡಿದ್ದೀವಿ. ಶಿಕ್ಷಕರ ದಿನಾಚರಣೆ ವಿಶೇಷವಾಗಿ ಅವತ್ತಿನ ದಿವಸ ಆ ಗುರುವಿನ ಒಂದು ಋಣವನ್ನು ತೀರಿಸಲು ಏನೋ ಒಂದು ಅಲ್ಪ ಒಂದು ಎಲ್ಲರನ್ನೂ ಸೇರಿಸುವುದರ ಮುಖಾಂತರ ಮತ್ತು ಎಲ್ಲರನ್ನೂ ಕೂಡಿಸಿ ನಾವು ಒಂದು ಹಬ್ಬದ ಆಚರಣೆಯನ್ನು ಮಾಡಬೇಕಂತೇಳಿ ಇದು ಮಾಡಿದ್ವಿ. ಅದಕ್ಕೆ ತಾವು ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರ ಸಹಕಾರ ಅತಿ ಮುಖ್ಯ ಐತೆ. ಇದರೊಳಗೆ ಉದ್ದೇಶ ಇನ್ನೂ ಒಂದು ಏನಪ್ಪ ಅಂದರೆ ಈ ಗುರುವಂದನಾ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಯ ಗುಣಮಟ್ಟವನ್ನು ಹೆಚ್ಚುವುದ್ರ ಸಲುವಾಗಿ ಇದು ಒಂದು ಕಾರ್ಯಕ್ರಮವನ್ನು ನಾವು ವಿಶೇಷ ರೂಪದೊಳಗೆ ಹಾಕ್ಕೊಂಡಿವಿ. ಅದಕ್ಕೂ ತಮಗೂ ಕೂಡ ಆಹ್ವಾನಿಸುತ್ತಾ ಈ ಒಂದು ವೇದಿಕೆಯಲ್ಲಿ ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅಷ್ಟೇ ರೀ.